ನೋಡಿ, ಮಧ್ಯಾಹ್ನ ಟೈಮು ಇಲ್ಲ ರಾತ್ರಿ ಟೈಮು ಎಲ್ಲರೂ ಮನೆಯಲ್ಲಿದ್ದಾಗ ಬಿಸಿ ಬಿಸಿಯಾಗಿ ಈ ಥರ ರಸಮ್ ರೈಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂತಾರೆ ಎಲ್ಲರೂ. ತುಂಬ ರುಚಿ. ಮಜ್ಜಿಗೆ ಮೆಣಸಿನ್ಕಾಯಿ ಹಂಚ್ಕೊಂಡು ಸೌತೆಕಾಯಿ ಸಂಡಿಗೆ ಇಲ್ಲ ನಿಮಗೆ ಖಾರ ಬುಂದಿ ಏನು ಬೇಕಾದ್ರೂ ಹಂಚ್ಕೊಂಡು ತಿನ್ನಿ, ಸೂಪರ್ ಆಗಿರುತ್ತೆ ಅಂತೀರ ನೀವೇನೆ. ಇದಕ್ಕೋಸ್ಕರ ನಾನು ಒಂದು ಲೋಟ ನಾವು ಊಟ ಮಾಡ್ತೀವಲ್ವ ಆ ಥರ ಅಕ್ಕಿನೇ ಹಾಕ್ಕೋಬೇಕು. ಒಳ್ಳೆ ಅಕ್ಕಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಅಕ್ಕಿ ಒನ್ ಅವರ್ ನೆನೆಸಿಟ್ಕೋಬೇಕು. ನೋಡಿ, ನೆಂದರೆ ಸ್ವಲ್ಪ ಬೇಗ ಬೇಯುತ್ತೆ. ನಾನು ಬಟ್ಲಲ್ಲೇ ಮಾಡ್ತೀನಿ, ನೀವು ಕುಕ್ಕರಲ್ಲಿ ಬೇಕಾದ್ರೂ ಮಾಡಿ. 2 ಸ್ಪೂನಷ್ಟು ತೊಗರಿಬೇಳೆ ನೆನೆಸಿಟ್ಟಿದ್ದೀನಿ. ಇವಾಗ ನೀರು ಇಟ್ಬಿಟ್ಟು ಸ್ಟವ್ ಮೇಲೆ ಕುದಿಯೋವಾಗ ಬೇಳೆ ಹಾಕಿ ಹಿಂದೆಯೇ ಅಕ್ಕಿನೂ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲಿ ಇಟ್ಬಿಡಿ, ಬೇಳೆನೂ ಅಕ್ಕಿ ಒಟ್ಟೊಟ್ಟಿಗೆ ಇಟ್ಬಿಡಿ. ಒಂದು ಲೋಟಕ್ಕೆ ಒಂದು 4 ಲೋಟ ನೀರು ಹಾಕಿ 1-2-3 ವಿಸಿಲ್ ಹಾಕ್ಸ್ಬಿಡಿ, ಚೆನ್ನಾಗಾಗುತ್ತೆ. 3 ವಿಸಿಲ್ ಹಾಕ್ಸಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಬೇಯೋಕ್ಕೆ ಇಟ್ಟಿದ್ದೀನಿ. ಅದು ಬೇಯೋದ್ರೊಳಗೆ ಇದಕ್ಕೆ ಇದು ಕುಟ್ಕೊಳ್ಳೋಣ. ಕಾಳು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ. ಇದೇ ನೋಡಿ ವಿಪರೀತ ರುಚಿ ಕೊಡುತ್ತೆ ಇದು. ಈ 3 ಅರ್ಧಂಬರ್ಧ ಜಜ್ಜಿಟ್ಕೋಬೇಕು. ಕಾಳು ಮೆಣಸು ಜಜ್ಜಿ ಇಟ್ಕೋಬೇಕು. ಇಲ್ಲಿ ನೋಡಿ, ಜಜ್ಜಿ ಒಂದು ತಟ್ಟೆಗೆ ಇಟ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಇದೆಲ್ಲ. ಒಂದು ಟೊಮೊಟೊ, ಕರಿಬೇವು, ಒಂದು ಮೆಣಸಿನ್ಕಾಯಿ, ನಾವು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನೂ, ಕಾಳು ಮೆಣಸು ಪೇಸ್ಟು. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯೋ. ಈ ಥರ ಮೆತ್ತಗೆ ಬೇಯಬೇಕು. ಇವಾಗ ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಹಾಕ್ಕೋಬೇಕು. ಸಾರು ಪುಡಿ ನಾವು ಯಾವುದು ಸಾರು ಮಾಡೋವಾಗ ಯೂಸ್ ಮಾಡ್ತೀವೋ ಅದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಸ್ವಲ್ಪ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಅದ್ರ ಮೇಲೆ ನೀರು ಹಾಕ್ಬಿಟ್ಟು ಕಲಸಿ. ಆವಾಗ ಉಂಡೆ ಉಂಡೆ ಇಲ್ದಿರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಇದಂತೂ ಮಿಸ್ ಮಾಡಲೇಬೇಡಿ, ಈಸಿ ಇರುತ್ತೆ. ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ, ಸ್ವಲ್ಪ ಹೊತ್ತಿಗೆಲ್ಲ ಗಟ್ಟಿ ಆಗಿಬಿಡುತ್ತೆ ಇದು. ಅದಕ್ಕೋಸ್ಕರ ಇದು ನಾವು ಮಾಡಿದ ತಕ್ಷಣ ಎಲ್ಲರೂ ರೆಡಿಯಾಗಿ ಕೂತು ತಿನ್ನಿ. ಸ್ಪೂನಲ್ಲೇ ತಿನ್ನಿ, ಕೈಯಲ್ಲಿ ತಿನ್ನೋಕೆ ಬಿಸಿ ಬಿಸಿ ಇರುತ್ತೆ, ಬಿಸಿ ತಿನ್ನೋಕ್ಕಾಗಲ್ಲ. ಸ್ಪೂನಲ್ಲಿ ತಿಂದು ಎಂಜಾಯ್ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವಾಗ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಇದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ನಾವೆಲ್ಲ ತಟ್ಟೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ವ, ಇದು ಕರಿಬೇವು, ಈ ಕುಟ್ಟಿಟ್ಕೊಂಡಿರೋ ಪುಡಿ, ಟೊಮೊಟೊ ಎಲ್ಲನೂ ಒಟ್ಟಿಗೆ ಹಾಕ್ಬಿಡಿ. ಒಟ್ಟಿಗೆ ಹಾಕಿ ಸ್ವಲ್ಪ ಸಿಮ್ಮಲ್ಲಿಟ್ಟು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಒಗ್ಗರಣೆ ಹಾಕೋವಾಗೆ ಘಮಕ್ಕೆ ಇರೋಕ್ಕಾಗಲ್ಲ, ಅಷ್ಟು ಘಮ ಬರುತ್ತೆ. ಅಷ್ಟು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನ ನಾವು ಊರಿಗೆ ಹೋದಾಗ ಒಂದು ಸರ್ತಿ ಮಾಡಿದ್ದೆ, ಅಲ್ಲಿ ಎಲ್ಲರಿಗೂ ಇಷ್ಟ ಆಯಿತು. ಮತ್ತು ಮರ್ತೋಗ್ತಾರಲ್ಲ ಏನೇನು ಹಾಕಿದ್ದೀವಿ ಅಂತ, ಕೇಳಿ ಮಾಡಿಸ್ಕೊತಾರೆ. ಈ ಥರ ನೋಡಿ ಕ್ರೀಮ್ ಥರ ಬರಬೇಕು ಮೇಲೆ, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ. ಆ ಕ್ರೀಮ್ ಥರ ಬಂದಿರುತ್ತಲ್ವ, ಅದೇನೇ ಎಷ್ಟು ರುಚಿ ಇರುತ್ತೋ. ಇವಾಗ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿರೋದೆಲ್ಲ ಇದರಲ್ಲಿ ಹಾಕ್ಬಿಡೋಣ. ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹುಣಸೆ ಹುಳಿ ನೆನೆಸಿಟ್ಕೋಬೇಕು. ಅದೇ ಹುಳಿಗೆ ತಕ್ಕಷ್ಟು, ನಿಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಮಾಡ್ತೀರೋ ಅದಕ್ಕೆ ನೋಡಿ ಹುಳಿಗೆ ತಕ್ಕಷ್ಟು ಮಾಡ್ಕೊಳ್ಳಿ. ನಾನಿಲ್ಲಿ ಏನೇನು ಹಾಕಬೇಕು ಅಂತ ಹೇಳಿರ್ತೀನಲ್ಲ, ನೀವು ಎಷ್ಟು ಮಾಡ್ತೀರೋ ನೋಡಿಕೊಂಡು ಅದೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಅದೆಲ್ಲ ಐಡಿಯಾ ನಮಗೆ ಬರುತ್ತಲ್ಲ ಅಡುಗೆ ಮಾಡುವಾಗ. ನಾವು ಮನೇಲಿ ಮಾಡುವಾಗ ಎಷ್ಟೆಷ್ಟು ಹಾಕ್ತೀವಿ ಗೊತ್ತಾಗುತ್ತಲ್ಲ, ಇಷ್ಟು ಅಕ್ಕಿಗೆ ಇಷ್ಟು ಅಂತ ನೀವೇ ಐಡಿಯಾ ಮಾಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಒಂದೇ 1 ಲೋಟ ಎತ್ತಿರ್ತೀನಿ, ನೀವು 2 ಲೋಟ ಇಟ್ಟಿರ್ತೀರ. ಇದು ರಸಮ್ ಅಲ್ವಾ, ರಸಮ್ ಆಮೇಲೆ ಚೆನ್ನಾಗಿಲ್ಲ ಅಂತ ತಕ್ಕಂತೆ ಹಾಕೊಳ್ಳಿ. ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಕಮ್ಮಿ ಆದರೆ ಮತ್ತೇನು ಹಾಕಿ 1 ನಿಮಿಷ ಕುದಿಸಿ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ಬಡಿಸ್ಕೊಂಡು, ನಾನು ಸೌತೆಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಇಷ್ಟ ನನಗೆ. ಇದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಚೆನ್ನಾಗಿ ಸೆಟ್ ಆಗುತ್ತೆ. ಈ ಥರ ಟ್ರೈ ಮಾಡ್ಕೊಂಡು ನೋಡಿ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ, ಯಾರೂ ಹ್ಞೂ ಅನ್ನಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೇನೆ ಫಾಲೋ ಮಾಡಿ, ಶೇರ್ ಮಾಡಿ ಪ್ಲೀಸ್. ಎಲ್ಲರೂ ಶೇರ್ ಮಾಡಿ, ತುಂಬ ಜನಕ್ಕೆ ಹೋಗುತ್ತೆ. ಎಷ್ಟು ರುಚಿ ಅಂದರೆ ಹೇಳೋಕ್ಕೆ ಆಗದು. ಕೂತ್ಕೊಂಡು ಎಲ್ಲರೂ ಒಟ್ಟೊಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ತಿನ್ನಿ, ಸೂಪರ್ ಅಂತೀರ ಎಲ್ಲರೂ. ಅಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡ್ದಿರ ಮಾಡ್ಕೊಂಡು ನೋಡಿ.